ಒಬ್ಬ ಕುರಿ ಕಾಯುವ ಹುಡುಗ ಹಾಡ್ತಾನೆ, ಹಾಡ್ತಾನೆ ಟಿವಿ ಒಳಗೆ ಬರ್ತಾನಂದ್ರೆ ನೀವು ಅವ್ರಿಗಿಂತ ಕಡಿಮೆ ಇದ್ದೀರಿ? ನೀವು ಸಾಧನೆ ಮಾಡ್ಬೋದಲ್ಲ. ಚಿತ್ರಕಲೆಯಲ್ಲಿ ಬಿಡಿಸ್ರಿ. ಬರೇ ಡಿಗ್ರಿಗೆ ಮುಖ್ಯ ಅಲ್ಲ, ಪದವಿ ಮುಖ್ಯ ಅಲ್ಲ. ನೀವು ನಿಮ್ಮಲ್ಲಿ ಬರುವಂತ ಏನಾದರೂ ಒಂದು ಕೌಶಲ್ಯ, ಏನಾದರೂ ಒಂದು ಚಿತ್ರಕಲೆ, ಏನಾದರೂ ಒಂದು ಪ್ರತಿಭೆ, ಭಾಷಣದ ಕಲೆ, ಹಾಡಿನ ಕಲೆ ಏನಾದರೂ ತಗೊಳ್ಳಿ. ಅದರಿಂದ ಆಯ್ಕೆ ಮಾಡಿ ನಿಮಗೆ ಬದುಕನ್ನು ಕಟ್ಟಿಕೊಳ್ಳಕ ಅವು ಮೂಲ ಕಾರಣ ಆಗ್ತವೆ. ಇವತ್ತು ಎಲ್ಲರೂ ಯಾಕೆ ನೆನೆಸ್ತಾರ? ಆ ಹಾಡುಗಾರ ಹನುಮಂತನನ್ನು ಯಾಕೆ ನೆನೆಸ್ತಾರ? ಹಾಡ್ದ ಯಾಕೆ ಕೇಳ್ಬೇಕು ಅನಿಸ್ತದೆ. ಈ ಜ್ಞಾನ ಅಥವಾ ಇದು ಜ್ಞಾನ ಯಾರ ಸಂಪತ್ತಲ್ಲ, ಇದು ಸಾಧನೆ ಅಥವಾ ಸಾಧನೆ ಮಾಡೋದು ಯಾರದೇ ಒಬ್ಬರದ ಆಸ್ತಿ ಅಲ್ಲ. ಯಾರು ಪ್ರಯತ್ನ ಮಾಡ್ತೀರಿ ಅವರು ಸಾಧಕರ ಸಾಲಿನಲ್ಲಿ ಸೇರ್ತೀರಿ. ಆ ಸಾಧಕರ ಸಾಲಿನಲ್ಲಿ ಸೇರ್ಬೇಕು. ರಿಸಲ್ಟ್ ನಲ್ಲಿ ಈ ಶಾಲೆ ಮುಂಚೂಣಿಯಲ್ಲಿ ಇರಬೇಕು. ರ್ಯಾಂಕ್ ಬರಬೇಕು. ರ್ಯಾಂಕ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಕೆಳಗಿದ್ದಂತವರು ಸಹಿತ ಮತ್ತೆ ಪುಟಿದೇಳಬೇಕು. ಕಷ್ಟ ಕಾರ್ಪಣ್ಯಗಳು ನಿಮ್ಮ ಮನೆಯಲ್ಲಿ ಅನೇಕ ಕಷ್ಟಗಳು ಇರಬಹುದು. ಆ ಕಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು. ಯಾರೋ ಏನೋ ಅಪಮಾನ ಮಾಡ್ತಾರೆ, ಅಪಮಾನ ಮಾಡಿದ್ರು ಸಹಿಸಿಕೊಳ್ಬೇಕು. ಯಾಕಂದ್ರೆ ಅಪಮಾನ ಮಾಡಿದವರು ನಮಗೆ ಮಾನ ಕೊಡಬೇಕು. ಹಾಗೆ ನೀವು ಬದುಕರೆ ಮಕ್ಕಳೇ, ನಿಮಗೆ ಒಳ್ಳೇದಾಗ್ತದೆ, ನಿಮಗೆ ದೇವರ ಆಶೀರ್ವಾದ ಮಾಡ್ತಾನೆ ಅನ್ನುವಂತ ಮಾತನ್ನು ಹೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ. ನಾನು ಏನಾಗಿನಿ ಅಂತ ಹೇಳಲಿ ನೀವು ಗೊತ್ತಿರಬೇಕು. ನಿಮ್ಮೂರಿನಲ್ಲಿ ಒಂದು ಇತಿಹಾಸದಲ್ಲಿ ನಾನು ಸೇರಿದ್ದೀನಿ. ಒಂದು ಇತಿಹಾಸದಲ್ಲಿ ಸೇರಿಬಿಟ್ಟಿನಿ ನಾನು. ಏನು 22ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಇವತ್ತು ಕಲಬುರಗಿ ಜಿಲ್ಲೆ ಒಳಗೆ ಸೇಡಂ ತಾಲೂಕಿಗೆ ಪ್ರಥಮ ಬಾರಿಗೆ ಸಿಕ್ಕದಲ್ಲ, ಇದು ನಿಮ್ಮೂರಿನ ಮೇಸ್ಟ್ರಿಗೆ ಸಿಕ್ಕದ ಅನ್ನುವಂಥದ ಅಭಿಮಾನ ನಿಮಗೆ ಇರಬೇಕು. ನನ್ನ ಸ್ಥಾನದಲ್ಲಿ ಯಾರಿದ್ರು ಸಹಿತ ಜೋರಾಗಿ ಚಪ್ಪಾಳೆ ತಟ್ಟುವಂತಹ ಕೆಲಸ. ಹಾಗೆ ನಾನು ಏರಿದ ಎತ್ತರಕ್ಕೆ, ನನಗಿಂತಲೂ ಎತ್ತರಕ್ಕೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಲ್ಲಿ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ನನ್ನ ಕನಸಿದೆ. ನಾನು ನೋಡ್ಬೇಕು. ಹಾಗೆ ಬೆಳೆಯಿರಿ ಮಕ್ಕಳೇ. ಕವನ ಗೀತೆಗಳು ಏನಾದ್ರೂ ಗೀಸ್ಕೋತಿರ್ಬೇಕು. 10 ಸಲ ತೆಗೀರಿ, 10 ಸಲ ತೆಗೆದ್ರಿ, ಬರೆದು ಕುವೆಂಪು ಆದ್ರು. ಹಾಗೆ ಅವರ ಸಾಲಿನಲ್ಲಿ ಗೀತಾ ನಾಗಭೂಷಣ್, ಚೆನ್ನಣ್ಣ ವಾಲಿಕಾರ್ ನೋಡ್ತಾ ಹೋದ್ರೆ ಪಟ್ಟಿನೇ ಅದ. ನೀವು ಸಾಹಿತಿಗಳಾದಂಥವ್ರು, ಕಾವ್ಯ ಕಟ್ಟದಂತವರು ದ್ರೋಹಿಗಳಾಗುವುದಿಲ್ಲ, ಹಿಂಸಾತ್ಮಕ ಮಾಡುವುದಿಲ್ಲ. ಅವರು ಸೌಹೃದಯತೆಯಿಂದ ಬದುಕನ್ನು ಕಟ್ಟಿಕೊಳ್ತಾರೆ, ಭಾವಿಕತೆಯಿಂದ ಬದುಕ್ತಾರೆ. ಎಲ್ಲರೂ ನನ್ನವರು ಅನ್ನುವಂಥದ್ದು ಆ ಭಾವನ್ನ ನಿಮ್ಮಲ್ಲಿ ಮೂಡ್ಲಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೆ ಹೇಳಲಿಲ್ಲ ನನ್ನ ಮಾತು. ನಾನೇನಾಗಿರೋ ಒಬ್ಬರು ಬಂದು ಹೇಳ್ಬೇಕು, ನಾನು ಇಲ್ಲಿಂದ ಹೋಗ್ತೀನಿ. ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾಗಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದಿದೆ ಅದು? ಫೆಬ್ರವರಿ 16, 17. ಒಂದ್ಸಲ ಹೇಳಿ ನೋಡೋಣ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ 22ನೇ ಸಮ್ಮೇಳನ ಅಧ್ಯಕ್ಷರಾದವರು ಯಾರು? ಮುಡುಬಿ ಗುಂಡೇರಾವ್, ನಿಮ್ಮ ಶಿಕ್ಷಕ, ನಿಮ್ಮೂರಿನ ಮೇಷ್ಟ್ರು. ಇಷ್ಟ ಅಭಿಮಾನ ತಾಳಿ ನನಗಿಂತಲೂ ಮುಂದೆ ಹೋಗ್ರಿ. ಈ ಶುಭ ದಿನದಲ್ಲಿ ನನಗೆ ಸನ್ಮಾನ ಮಾಡಿದ್ರಲ್ಲ, ನನಗೆಲ್ಲಕ್ಕಿಂತಲೂ ಸನ್ಮಾನ ಮುಖ್ಯ. ಇವತ್ತು ನನಗೂ ಖುಷಿ ಕೊಟ್ಟದೇನಂದ್ರೆ ಇದು ನನ್ನ ತವರು ಸನ್ಮಾನ. ಜೋರಾಗಿ ಚಪ್ಪಾಳೆ. ನನಗೆ ತವರು ಸನ್ಮಾನ. ನಾನು ಬಹಳ ಖುಷಿಯಿಂದ ಈ ಸನ್ಮಾನವನ್ನು ಸ್ವೀಕರಿಸ್ತೇನೆ. ಇಡೀ ಜಿಲ್ಲೆ ಒಳಗೆ ಎಲ್ಲೆಲ್ಲಿ ಸನ್ಮಾನ ಮಾಡ್ತಾರಲ್ಲ ಅಲ್ಲೆಲ್ಲ ಶಂಭುರೆಡ್ಡಿ ಮದನಿಯವರು ಈ ಸಂಸ್ಥೆ ಹೆಸರನ್ನ ಹೇಳ್ತೀನಿ, ನಿಮ್ಮ ಋಣ ತೀರಿಸ್ತೀನಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹೇಳಲ್ಲ. ಇನ್ನೊಮ್ಮೆ ಹೇಳಿ. ಇದು ಒಂದು ಸಾಕು, ನಾವು ಎತ್ತರಕ್ಕೆ ಏರ್ಬೇಕಾದ್ರೆ ಶರಣಾರ್ಥಿ.